ನಾನು ನಿಮ್ಮ ಹೆಮ್ಮೆಯ ಆತ್ರೇಯ ಆಯುರ್ವೇದಾಲಯದ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ವೆರಿಕೋಸ್ ವೇನ್ ಹಾಗೂ ಸ್ಪೈನ್ ಆಯುರ್ವೇದ ಸ್ಪೆಷಾಲಿಟಿ ಎಕ್ಸ್ಪರ್ಟ್. ವೆರಿಕೋಸ್ ವೇನ್ ಬಗ್ಗೆ ಇವತ್ತು ತಿಳ್ಕೊಳ್ಳುವಂಥದ್ದು ಬಹಳ ವಿಶೇಷ ಮತ್ತು ಅವಶ್ಯಕತೆವಾಗಿದೆ. ಯಾಕೆ ಅಂತಂದರೆ ಉಬ್ಬಿದ ರಕ್ತನಾಳಗಳು ಕಾಣಿಸ್ಕೊಳ್ತವೆ. ಅದು ಹೇಗಾಗ್ತವೆ? ಉಬ್ಬಿದ ರಕ್ತನಾಳಗಳು ಯೂಶ್ವಲಿ ಏನಾಗುತ್ತೆ ಅಂತಂದರೆ ಹೃದಯದಿಂದ ರಕ್ತ ಕಾಲಿಗೆ ಹೋಗುತ್ತೆ, ಕಾಲಿನಿಂದ ಹೃದಯಕ್ಕೆ ರಕ್ತ ಬರಬೇಕು. ಅದಕ್ಕೆ ವಾಲ್ವ್ ಸಿಸ್ಟಮ್ ಇದೆ ವೇನಿಗೆ, ಬಟ್ ಆರ್ಟ್ರಿಗೆ ಆ ಥರ ಇಲ್ಲ. ಈ ವೇನ್ಗೆ ವಾಲ್ವ್ ಸಿಸ್ಟಮ್ ಇದೆ, ಹಾಗೆ ಕಾಪ್ ಮಸಲ್ ಎರಡನೇ ಹೃದಯ ಅಂತ ಕರಿತೀವಿ. ಅದು ಚೆನ್ನಾಗಿ ನಮಗೆ ಸ್ಕ್ವೀಸ್ ಮಾಡಿ ಪಂಪನ್ನು ಮಾಡುತ್ತೆ. ಪಂಪನ್ನು ಮಾಡಿದಾಗ ಮೇಲ್ಗಡೆ ರಕ್ತ ಬರುತ್ತೆ. ಅಲ್ಲಿ ಮೊಣಕಾಲಿನ ಮೇಲೆ ಮತ್ತು ತೊಡೆಯ ಮೇಲೆ ಎರಡು ಮೇಜರ್ ವಾಲ್ವ್ಸ್ ಇದೆ. ಅದಕ್ಕೆ ಸಫೆನೋ ವಾಪ್ಲಿಟಿಯಲ್ ಜಂಕ್ಷನ್ ಅಂತ ಕರಿತೀವಿ, ಮೊಣಕಾಲ ಮೇಲೆ ಇರೋದನ್ನು. ಅದು ತೊಡೆಯಲ್ಲಿರ್ತಕ್ಕಂಥದ್ದನ್ನು ಸಫೆನೋ ಫೀಮರಲ್ ಜಂಕ್ಷನ್ ಅಂತ ಕರಿತೀವಿ. ಅದಕ್ಕೆ ಅಸೋಸಿಯೇಟೆಡ್ ಆಗಿ ಇನ್ನೂ 10 ರಿಂದ 20 ಇನ್ಕಾಂಪಿಟೆಂಟ್ ಪರ್ಪೋರೇಟರ್ಸ್ ಆಗ್ತವೆ ಅಥವಾ ಪರ್ಪೋರೇಟರ್ಸ್ ಇದ್ದಾವೆ. ಅವು ಇನ್ಕಾಂಪಿಟೆಂಟ್ ಆದಾಗ ಇವೆಲ್ಲ ರಕ್ತನಾಳಗಳು ವೆರಿಕೋಸ್ ವೇನ್ ಕಾಣುತ್ತೆ. ಅಂದರೆ ವಾಲ್ವ್ಸ್ಗಳು ಲೂಸ್ ಆದಾಗ ಅಥವಾ ಇನ್ಕಾಂಪಿಟೆಂಟ್ ಆದಾಗ ಮೇಲ್ಗಡೆ ಇರೋ ರಕ್ತ ಕೆಳಗಡೆ ರಕ್ತನಾಳಕ್ಕೆ ಬಂದು ಸೇರಿ ಉಬ್ಬಿಕೊಂಡು ತಿರುಚಿಕೊಂಡು ಅಥವಾ ದಪ್ಪವಾಗಿ ಕಾಣಿಸ್ಕೊಳ್ತದೆ. ಇದು ಹೆಚ್ಚು ನಿತ್ತು ಕೆಲಸ ಮಾಡೋರಲ್ಲಿ ಅಥವಾ ಯಾವುದೇ ಚಟುವಟಿಕೆ ಇಲ್ಲದಿರ್ತಕ್ಕಂಥ ಮನುಷ್ಯರಲ್ಲಿ, ಆನುವಂಶಿಕವಾಗಿ ಬಂದಿರತಕ್ಕಂಥ ಸಮಸ್ಯೆ ಇರೋರಲ್ಲಿ, ರಕ್ತ ಕೆಟ್ಟಿರೋ ಅಂದರೆ ರಕ್ತ ದುಷ್ಟಿ ಇರುವವರಲ್ಲಿ ಹಾಗೂ ಹೆಚ್ಚು ಪಿತ್ತ ಪ್ರಕೃತಿ ಇರೋರಲ್ಲಿ, ಹೆಚ್ಚು ಉಪ್ಪು ಖಾರ ಹುಳಿ ನಾನ್ ವೆಜ್ಜು ಈ ಥರ ತಿನ್ನೋ ವ್ಯಕ್ತಿಗಳಲ್ಲಿ, ಅಥವಾ ಫಿಸಿಕಲಿ ಅಸಾಲ್ಟ್ ಅಂದರೆ ಪೆಟ್ಟು ಬಿದ್ದಿರ್ಬೋದು ಅಥವಾ ಬಿದ್ದಿರ್ಬೋದು, ಕೆಲವೊಬ್ಬರು ಪ್ರೆಗ್ನೆನ್ಸಿಯಿಂದ ಬಂದಿರ್ಬೋದು, ಅಥವಾ ಕೆಲವೊಬ್ಬರು ಮೆಡಿಸಿನ್ ಅಥವಾ ಟ್ರೀಟ್ಮೆಂಟ್ ಇಂಪ್ರಾಪರ್ ಆಗಿ ತೆಗೆತಕ್ಕಂಥ ಟ್ರೀಟ್ಮೆಂಟಿಂದ ಈ ವೆರಿಕೋಸ್ ವೇನ್ ಸಮಸ್ಯೆ ಕಾಣಿಸ್ಕೋಬೋದು. ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ ಆಗಿರುತ್ತೆ. ಸಾಮಾನ್ಯವಾಗಿ ವೆರಿಕೋಸ್ ವೇನ್ ಹೇಗೆ ಕಾಣುತ್ತೆ ಅಂತಂದರೆ ಬಿಗಿನಿಂಗಲ್ಲಿ ಸಣ್ಣ ಉಬ್ಬಿದ ರಕ್ತನಾಳಗಳು ಕಾಣಿಸ್ಕೋಬೋದು. ಅದು ನಿಧಾನವಾಗಿ ಸ್ವಲ್ಪ ಹೆಚ್ಚಿನ ಉಬ್ಬಿದ ರಕ್ತನಾಳಗಳು, ಹಾಗೆ ಸ್ವಲ್ಪ ನೋವು ಬರುವಂಥದ್ದು, ಹಾಗೆ ತುರಿಕೆ ಬರುವಂಥದ್ದು, ಹಾಗೆ ಸ್ಕಿನ್ ವೈಟ್ ಇದ್ದದ್ದು ಹಾಗೆ ಅಲ್ಲಿ ಇಲ್ಲಿ ಚಿಕ್ಕೆ ಚಿಕ್ಕೆ ಕಪ್ಪು ಚಿಕ್ಕೆ ಕಾಣಿಸ್ಕೊಂಡು ಅಲ್ಲಿ ಗುಳ್ಳೆ ಆಗ್ಬೋದು, ಹಾಗೆ ಸ್ಕಿನ್ ಕಪ್ಪಗೆ ತಿರುಗ್ಬೋದು. ತದನಂತರ ಅದು ತೀವ್ರವಾಗಿ ಕಡ್ತ ಬಂದು ಕೆಲವೊಬ್ಬರು ಕೆರೆದು ಗಾಯ ಮಾಡ್ಕೊತಾರೆ, ಇಲ್ಲ ಅಂತಂದರೆ ಕೆರೆದನೇ ಅಲ್ಸರು ಆಗ್ಬೋದು. ಇದು ಹಂತ ಹಂತವಾಗಿ ವೆರಿಕೋಸ್ ವೇನ್ ನಿಮ್ಮಲ್ಲಿ ಕಾಣಿಸ್ಕೊಳ್ಳೋವಂಥದ್ದು ಉಂಟು. ಕೆಲವೊಬ್ಬರಿಗೆ ಸ್ಪೈಡರ್ ವೇನ್ಸ್ ಇರುತ್ತೆ, ಸ್ಪೈಡರ್ ವೇನಿಂದ ರೆಟಿಕ್ಯುಲರ್ ವೇನ್ಸ್ ಆಗುತ್ತೆ, ರೆಟಿಕ್ಯುಲರ್ ವೇನಿಂದ ವೆರಿಕೋಸ್ ವೇನ್ ಆಗುತ್ತೆ, ವೆರಿಕೋಸ್ ವೇನಿಂದ ವೆರಿಕೋಸ್ ಇನ್ಸಫಿಸಿಯನ್ಸಿ ಆಗಿ ಆಲ್ಮೋಸ್ಟ್ ರಕ್ತ ಕೆಳಗಡೆ ರಕ್ತನಾಳದಲ್ಲಿ ಸೇಕರಣೆಗೊಂಡು ಅಲ್ಲಿ ಅಷ್ಟು ಜಾಗವನ್ನು ಕಪ್ಪು ಮಾಡುತ್ತೆ. ತದನಂತರ ಅಲ್ಸರ್ ಆಗುತ್ತೆ. ಇದು 4 ಮತ್ತು 5ನೇ ಸ್ಟೇಜ್ ಅಲ್ಸರ್ ಆಗುವಂಥದ್ದು. ಇಷ್ಟೊಂದು ಹಂತಗಳು ವೆರಿಕೋಸ್ ವೇನಲ್ಲಿ ಇದೆ. ಈ ವೆರಿಕೋಸ್ ವೇನ್ ಇರತಕ್ಕಂಥ ವ್ಯಕ್ತಿ ನಾವೇನು ಮಾಡ್ತೇವಪ್ಪ ಆಯುರ್ವೇದದಲ್ಲಿ ವಿಶೇಷ ಅಂದರೆ ಆ ಆಯುರ್ವೇದದಲ್ಲಿ ರೋಗದ ಮತ್ತು ರೋಗಿಯ ಲಕ್ಷಣಗಳನ್ನು ಮತ್ತು ಅವರಲ್ಲಿರ್ತಕ್ಕಂಥ ಆ ರೋಗದ ಶಕ್ತಿ ಮತ್ತು ರೋಗಿಯ ಶಕ್ತಿಯನ್ನು, ಧಾತು ಮತ್ತು ದೋಷಗಳ ಒಂದು ಸ್ಥಿತಿಗತಿಗಳನ್ನು ಅರ್ಥೈಸ್ಕೊಂಡು ಎಲ್ಲರಿಗೂ ಅಂದರೆ ಪುರುಷಂ ವೀಕ್ಷ ಸಜ್ಞೇಯ ಬಿಷಕ್ ಉತ್ತಮ ಅಂದರೆ ಪ್ರತಿಯೊಬ್ಬ ರೋಗಿಯೂ ಕೂಡ ವಿಭಿನ್ನ, ಅವರ ದೋಷಗಳನ್ನು ನಾವು ಅರ್ಥೈಸಿಕೊಂಡು ಎಲ್ಲರಿಗೂ ಒಂದೇ ಚಿಕಿತ್ಸೆ ಅಂತ ಹೇಳೋಕ್ಕಾಗೋದಿಲ್ಲ, ಅವರಿಗೆ ತಕ್ಕಂಥ ಚಿಕಿತ್ಸೆಗಳನ್ನು ನಾವು ಮಾಡ್ತೇವೆ. ಮತ್ತು ಈಗ ವೆರಿಕೋಸ್ ವೇನ್ ಯೂಶ್ವಲಿ ಏನಾಗುತ್ತೆ ಅಂತಂದರೆ ಭಾಳಷ್ಟು ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ ಭಾಳ ಹೊತ್ತು ನಿಂತಿರೋದನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ, ಭಾಳ ಹೊತ್ತು ಕೂತಿರೋದನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ, ಸದಾ ಚಟುವಟಿಕೆಯಲ್ಲಿ ಇರಬೇಕಾಗತ್ತೆ. ಸಾಮಾನ್ಯವಾಗಿ ನಾವು ಕೂತಾಗ ನಮ್ಮ ಕಾಲಿನ ರಕ್ತನಾಳಗಳು ಊದಾಗಿದ್ದರೆ ನಮ್ಮ ಹೃದಯಕ್ಕಿಂತ ಹೆಚ್ಚು ಎತ್ತರದಲ್ಲಿ ಕಾಲುಗಳನ್ನು ಇಟ್ಕೊಂಡು ನಾವು ಕೂತ್ಕೊಳ್ಳೋದು ಅಥವಾ ಸ್ವಲ್ಪ ಎಕ್ಸಸೈಸ್ಗಳನ್ನು ಮಾಡುವುದು. ಅದರಲ್ಲೂ ಯೋಗದಲ್ಲಿ ನಾವು ಶೀರ್ಷಾಸನವನ್ನು ಮಾಡ್ಬೋದು, ಉತ್ಕಟಾಸನವನ್ನು ಮಾಡ್ಬೋದು, ಹಾಗೆ ಪಾದವೃತ್ತಾಸನವನ್ನು ಕೂಡ ನಾವು ಮಾಡ್ಬೋದು. ಹೀಗೆ ಹಲವಾರು ಕ್ರಿಯೆಗಳನ್ನು ನಾವು ಮಾಡ್ಬೋದು. ಹಾಗೆ ವೆರಿಕೋಸ್ ವೇನ್ ತುಂಬ ಊತ ಬಂದಿದೆ, ಹಾಗೆ ನಿಮಗೆ ಹೆಚ್ಚಿನ ತುರಿಕೆ ಬರ್ತಾ ಇದೆ, ಹಾಗೆ ರಕ್ತ ಚೆಲ್ಲಿ ಹೋಗ್ತಾ ಇದೆ, ಗಾಯ ಆಗಿದೆ, ತುಂಬ ತುರಿಕೆ ಬರ್ತಿದೆ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಮತ್ತು ನಿಮಗೆ ಏನೋ ಒಂದು ಹಿಂಸೆ ಆಗ್ತಾ ಇದೆ, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ತುಂಬ ನಡೆಯೋಕ್ಕಾಗ್ತಾ ಇಲ್ಲ ಅಂತ ಕಂಡೀಷನಲ್ಲಿ ನಿರ್ಲಕ್ಷಿಸಬೇಡಿ. ಯಾಕೆ ಅಂತಂದರೆ ಇವತ್ತು 3% ಇರುವುದು 30%ಕ್ಕೆ ಬಂದಿರೋದು ತುಂಬ ಖೇದನೀಯ, ತುಂಬ ಬೇಸರದ ಸಂಗತಿ. ಇದು ಒಂದೇ ವೆರಿಕೋಸ್ ವೇನ್ ಸಮಸ್ಯೆ ಸುಮಾರು 20 ರಿಂದ 30 ಸಾವಿರ ಕೋಟಿಗೂ ಹೆಚ್ಚು ಇವತ್ತಿನ ಖರ್ಚನ್ನು ಮಾಡ್ತಾ ಇದೆ ಸರ್ಜರಿ ಅಥವಾ ಇನ್ನಿತರ ಸಮಸ್ಯೆಗೆ. ಅಷ್ಟೊಂದು ದೊಡ್ಡ ಸಮಸ್ಯೆಯಾಗಿ ಇವತ್ತು ಇದು ಪರಿಗಣಿಸಿದೆ ಒಂದು ವರ್ಷಕ್ಕೆ. ಹಾಗಾಗಿ ವೆರಿಕೋಸ್ ವೇನ್ ಇವತ್ತಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿ ಬದಲಾಗ್ತಿರೋದು
ತುಂಬ ಅತ್ಯಂತ ಖೇದನೀಯ. ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದರೆ ಡಯಾಬಿಟಿಸ್ ಕೇಳಿದ್ವಿ, ಹೈಪರ್ ಟೆನ್ಷನ್ ಕೇಳಿದ್ವಿ, ಹೈಪೋಥೈರಾಯ್ಡಿಸಮ್ ಕೇಳಿದ್ವಿ, PCOD ಆಗಿ PCOS ಅನ್ನು ಆಗಿದ್ವಿ. ಈಗ ಇದು ಕೂಡ ಅದರ ಮಟ್ಟಕ್ಕೆ ದಾಪುಗಾಲಿಡ್ತಕ್ಕಂಥದ್ದು ಬಹಳ ಒಂದು ಕೆಟ್ಟ ಸ್ಥಿತಿ. ಹೀಗಾಗಿ ನಾವು ಈ ಸಮಸ್ಯೆಗಳನ್ನು ಸರಿಪಡಿಸ್ಕೋಬೇಕು ಅಂತಂದರೆ ಸೂಕ್ತವಾಗಿರ್ತಕ್ಕಂಥ ವೈದ್ಯರನ್ನು ಕಂಡು ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನಿಮ್ಮ ಸಮಸ್ಯೆ ನಮ್ಮ ಆರೋಗ್ಯ ಮತ್ತು ನಮ್ಮ ಸೊಲ್ಯೂಷನ್. ನಿಮಗಾಗಿ ನಾವು ಸದಾ ನಿಮ್ಮ ಸೇವೆಯಲ್ಲಿ ಇರ್ತೇವೆ. ಏನೇ ಸಮಸ್ಯೆಗಳು ಬಂದರೂ ನೋಡಿ ಅದನ್ನು ಗಮನಿಸಿ ನಿಮಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತೇವೆ. ಇನ್ನೂ ಹೆಚ್ಚಿನ ವಿಡಿಯೋಗಳು ಅಥವಾ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗಾಗಿ ನಾವು ಹೊತ್ತು ತರ್ತೇವೆ ಅಂತ ಹೇಳ್ತಾ ಹೆಲ್ದಿ ಲೆಗ್ಸ್ ಆರ್ ಹೆಲ್ದಿ ಲೈಫ್ ಮತ್ತು ರಿಚ್ ಲೈಫ್ ಮತ್ತು ಪ್ರಾಸ್ಪರಸ್ ಲೈಫ್, ಹ್ಯಾಪಿ ಲೈಫ್ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.